ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಪ್ರಸಂಗಿಗಳ ಅಥವಾ ಪ್ರಸಂಗಿಯ ಗ್ರಂಥ, ದ ಬುಕ್ ಆಫ್ ಎಕ್ಲೇಸಿಯಾಸ್ಟಸ್, ಪ್ರಸಂಗಿಯ ಗ್ರಂಥ 4ನೇ ಅಧ್ಯಾಯದಿಂದ ಜೀವನದ 12 ಸತ್ಯಾಂಶಗಳನ್ನು ನೋಡಿಕೊಳ್ಳೋಣ್ರಿ. 12 ಫ್ಯಾಕ್ಟ್ಸ್ ಅಬೌಟ್ ಲೈಫ್. ಜೀವನದ ಬಗ್ಗೆ ಈ 12 ಸತ್ಯಾಂಶಗಳನ್ನು ಪ್ರಸಂಗಿ ಅನುಭವಪೂರ್ವಕವಾಗಿ ಕಂಡುಕೊಂಡಂಥದ್ದು. ಇದರಲ್ಲಿ ಏರುಪೇರುಗಳು ಯಾವ ರೀತಿಯಾಗಿ ಜೀವನವು ಬೇವು ಬೆಲ್ಲ ಎಂಬುದಾಗಿ ಹೇಳಿದ ಹಾಗೆ ಏರುಪೇರುಗಳು ಇರುವಂಥ ಒಂದು ಜೀವನವನ್ನು ಪ್ರಸಂಗಿ ನಮ್ಮ ಮುಂದೆ ಈ 4ನೇ ಅಧ್ಯಾಯದಲ್ಲಿ ಇಡುವಂಥದ್ದನ್ನು ಗಮನಿಸ್ತೇವೆ. ಒಂದೊಂದಾಗಿ ನಾವು ನೋಡಿಕೊಡೋಣ. ಆಮೇಲೆ 1ನೇ ವಚನ, ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು. ಹಿಂಸೆ, ಜೀವನ ಹಿಂಸೆ. ಹೌದು, ಈ ಹಿಂಸೆಯ ವಿಷಯವಾಗಿ ನಾವು ನೋಡಿಕೊಳ್ಳುವಾಗ ಅದನ್ನು ಒಳ್ಳೆ ರೀತಿಯಿಂದಾದರೂ ತೆಗೆದುಕೊಳ್ಬೋದು, ಅದನ್ನು ಬೇರೆ ರೀತಿಯಿಂದಾದರೂ ತೆಗೆದುಕೊಳ್ಬೋದು. ಒಳ್ಳೆ ರೀತಿಯಿಂದ ತೆಗೆದುಕೊಳ್ಳೋದಂದರೆ ಏನು ಅಂತ ಹೇಳ್ಬಿಟ್ಟು ಒಂದು ವಾಕ್ಯ ನಾನು ಹೇಳ ಬಯಸ್ತೇನೆ. ಅದು ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ ಯಾವುದಂದರೆ, ಕೀರ್ತನೆಗಳು 119ನೇ ಅಧ್ಯಾಯದಲ್ಲಿ ಈ ಪ್ರಸಂಗಿಯ ತಂದೆಯಾದಂಥ ದಾವಿದನು ತಿಳಿಸಿದ್ದನ್ನು ನಾನು ಓದ ಬಯಸ್ತೇನೆ. ಅದೇನೆಂದರೆ, ಕಷ್ಟಾನುಭವಕ್ಕೆ ಮುಂಚೆ, ಕೀರ್ತನೆಗಳು 119:67ನೇ ವಚನ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ, ಅಂದರೆ ಕಷ್ಟಾನುಭವ ಬಂದ ಮೇಲೆ ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಹಾಗಾದರೆ ಕನ್ಕ್ಲೂಷನ್, ಮುಕ್ತಾಯದ ಅನುಭವ ಏನೆಂಬುದಾಗಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನೋಡುವಾಗ 71ನೇ ವಚನದಲ್ಲಿ, ಕಷ್ಟಾನುಭವವು ಹಿತಕರವಾಯಿತು. ಕಷ್ಟಾನುಭವ ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೇನು. ಆದ ಕಾರಣ ಹಿಂಸೆ, ಕಷ್ಟ ಇವು ಲೋಕದಲ್ಲಿ ಇರುವಂಥ ಸಹಜವಾದದ್ದು. ಜೀವನ 4ನೇ ಅಧ್ಯಾಯ ಪ್ರಸಂಗಿಯ ಗ್ರಂಥದಿಂದ ನಾವು ನೋಡಿಕೊಳ್ತಾ ಇದ್ದೇವೆ ಜೀವನದ 12 ಸತ್ಯಾಂಶಗಳು, 12 ಫ್ಯಾಕ್ಟ್ಸ್ ಆಫ್ ಲೈಫ್. ಈ ಜೀವನ ಹಿಂಸೆಗಳಿಂದ ತುಂಬಿರುವಾಗ ಏನಾಗ್ತದೆ? ಕಣ್ಣೀರು, ದುಃಖ. ಅಂಥ ಸಂದರ್ಭದಲ್ಲಿ ಯಾರಾದರೂ ಸಂತೈಸುವವರು ನಮಗೆ ಬೇಕನ್ನಿಸ್ತದೆ. ಕೆಲವು ಸಾರಿ ಕಣ್ಣೀರು ಸುರಿಸುವಂಥ ವೇಳೆಯಲ್ಲಿ ಒಂದು ಬೆಂಬಲವನ್ನು, ಆಧಾರವನ್ನು, ಆಧರಣೆಯನ್ನು ಅಪೇಕ್ಷೆ ಪಡ್ತಾರೆ. ಪೌಲನು ಕೂಡ, ದೊಡ್ಡ ಭಕ್ತನಾದ ಪೌಲನು ಒಂದು ಮಾತು ಹೇಳ್ತಾನೆ. ನನಗೆ ಇದನ್ನು ಓದ್ಬಿಟ್ಟು ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ, 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಒಂದು ಮಾತನ್ನು ಹೇಳ್ತಾನೆ. ಅದು ಅನಂತರ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ. ಅದೇನಂತ ಹೇಳಿದರೆ, 2ನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು ಏನಂತ ಹೇಳಿದರೆ, 13ನೇ ವಚನ ನೋಡೋಣ. ಆದರೂ ನನ್ನ ಸಹೋದರನಾದ ತೀತನು ನನಗೆ ಸಿಕ್ಕಲಿಲ್ಲವಾದ ಕಾರಣ ನನ್ನ ಆತ್ಮಕ್ಕೆ ಉಪಶಮನವಿಲ್ಲದೆ ಎಂಬ ಮಾತನ್ನು ಹೇಳ್ತಾನೆ. 2 ಕೊರಿಂಥಿಯನ್ಸ್ ಚಾಪ್ಟರ್ 2:13. ಹೌದು, ಇಲ್ಲಿ ಕೂಡ ಸಂತೈಸುವವರು ಯಾರೂ ಇಲ್ಲದಿದ್ದರೆ ಹಿಂಸಕರಿಗೆ ಭಾಳ ಕಷ್ಟ ರೀ. ಹೌದು, ಒಂದು ವೇಳೆ ಹಿಂಸಕರಿಗೆ ಬಹು ಬಲ ಕೂಡ. ಹೌದು, ಮುಂದೆ ನಾವು ನೋಡೋಣ. ಹಿಂಸೆ ಹೊಂದುವವರಿಗೆ ಕಷ್ಟ, ಹಿಂಸಕರಿಗೆ ಬಲ ಅಂತ. 2ನೇದಾಗಿ ಜೀವನ ಹಿಂಸೆಯಿಂದ ತುಂಬಿದೆ ಅಂತ ನೋಡ್ತೀವಿ, ಅಥವಾ ಒಂದು ಸತ್ಯಾಂಶ ಅಂತ ತಿಳ್ಕೊಳ್ಳೋಣ. ಜೀವನದ ಸತ್ಯಾಂಶದಲ್ಲಿ ಕಷ್ಟ
ಸಂಕಟಗಳು. ಎರಡನೆಯದು ಸಂತೈಸುವಿಕೆ, ಸಮಾಧಾನ, ಆದರಣೆ. ಅದು ಕೂಡ ಜೀವನದಲ್ಲಿ ತುಂಬಿದೆ. ಜೀವನದಲ್ಲಿ ನಕಾರಾತ್ಮಕವಾದದ್ದನ್ನು ಸಕಾರಾತ್ಮಕವಾಗಿ ಮಾಡಿಕೊಳ್ಳುವಂಥ ಒಂದು ಅನುಭವ, ಅಥವಾ ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ಪ್ರಯೋಗ, ಅಥವಾ ಇನ್ನೂ ಉತ್ತಮವಾಗಿ ಹೇಳಬೇಕಾದರೆ ಒಂದು ಶೈಲಿ, ಅಥವಾ ಇನ್ನೊಂದು ಮಾತು ಹೇಳನ್ನು ಉಪಯೋಗಿಸಬೇಕಾದರೆ ಸಾಮರ್ಥ್ಯ. ನಕಾರಾತ್ಮಕವಾದದ್ದನ್ನು ಸಕಾರಾತ್ಮಕವಾಗಿ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಜೀವನದಲ್ಲಿ ಬೇಕು. ಯಾರೋ ಒಬ್ಬರು ಹೇಳಿದರು, ಒಂದು ಗುಲಾಬಿ ಗಿಡವನ್ನು ನೋಡುವಾಗ ಎರಡು ರೀತಿಯಿಂದ ನೋಡ್ಬೋದು. ಮುಳ್ಳಿನ ಈ ಗಿಡಕ್ಕೆ ಗುಲಾಬಿ ಇದೆಯಲ್ವಾ ಹೂವು ಅಂತ, ಅಥವಾ ಗುಲಾಬಿ ಹೂವಿಗೆ ಮುಳ್ಳು ಇವೆಯಲ್ಲ ಎಂಬುದಾಗಿ ಕೂಡ ಹೇಳ್ಬೋದು. ಸರಿ, ಮೂರನೇದಾಗಿ ಜೀವನದ ಕೆಲವು ಸತ್ಯಾಂಶಗಳು. ಎರಡನೇ ವಚನದಲ್ಲಿ ಇದನ್ನು ನೋಡಿ, ಇನ್ನು ಜೀವದಿಂದಿರುವವರಿಗಿಂತ ಸತ್ತವರೇ ಮೇಲು ಎಂಬಂಥ ಒಂದು ಅನುಭವ. ಭಾಳ ಕಷ್ಟಗಳು ಬಂದಾಗ ಇಂಥ ಒಂದು ಅನುಭವಕ್ಕೆ ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ. ಹೌದು, ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ಆತ್ಮಹತ್ಯೆ ಆಗುವಂಥದ್ದು ದಿನಪತ್ರಿಕೆಯಲ್ಲಿ ವರದಿಯಾಗಿರುವಾಗ ಭಾಳ ವಿಷಾದಕರವಾದದ್ದು. ಇಲ್ಲಿ ಕೂಡ ಜೀವದಿಂದ ಇರುವ ಸತ್ತವರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದೆ. ಈಗ ಸತ್ತವರೇ ಮೇಲು, ಜೀವದಿಂದ ಇರುವಂಥವರಿಗಿಂತ ಸತ್ತವರೇ ಮೇಲು ಎಂಬುದಾಗಿ ಹೇಳುವಾಗ ಅದನ್ನು ಈ ರೀತಿಯಾಗಿ ಕೂಡ ನಾವು ನೋಡ್ಕೊಳ್ಬೋದು. ಜೀವದಿಂದ ಇರುವಾಗಲೇ ಸಾಯುವ ಅನುಭವ ಅಂದರೆ ಇದು ಯೇಸು ಕರ್ತನ ಮಾತಿನಲ್ಲಿ ಹೀಗಿರ್ತದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 23ನೇ ವಚನ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ನನ್ನ ಹಿಂದೆ ಬರಲಿ ಎಂಬುದಾಗಿ. ಹಾಗಾದರೆ 2ನೇ ಕೊರಿಂಥ ಮತ್ತು 4ನೇ ಅಧ್ಯಾಯ 7, 8 ಅಥವಾ 12ನೇ ವಚನದಲ್ಲಿರುವಂತೆ, ಹೌದು, ಮರಣ, ಜೀವದಲ್ಲಿರುವಾಗಲೇ ಮರಣದ ಅನುಭವ ಆತ್ಮೀಕವಾದಂಥ ಅನುಭವ, ಅದು ಒಂದು PhD ಅನುಭವ ಇರಲಿ. ಜೀವನದ 12 ಸತ್ಯಾಂಶಗಳನ್ನು ನಾವು ಪ್ರಸಂಗಿ 4ನೇ ಅಧ್ಯಾಯದಿಂದ ನೋಡಿಕೊಳ್ತಾ ಇದ್ದೀವಿ, ಸತ್ತವರ ಬಗ್ಗೆ. ಮತ್ತು 3ನೇ ವಚನದಲ್ಲಿ ಹಾಗೆ ನೋಡ್ತಾ ಇರುವಾಗ ಹುಟ್ಟದೇ ಇರುವಂಥವ್ರ ಬಗ್ಗೆ ಕೂಡ ಇದೆ, ಆದರೆ ಅಲ್ಲಿ ನಾವು ಆಲೋಚನೆ ಮಾಡೋದು ಬೇಡ. 4ನೇದಾಗಿ, ಮೊದಲನೇದು ಹಿಂಸೆ, 2ನೇದು ಸಂತೈಸುವಿಕೆ, 3ನೇದು ಸತ್ತವರೇ ಮೇಲು ಎಂಬಂಥ ಅನುಭವ, 4ನೇದು ಮತ್ಸರ. 4ನೇ ವಚನದಲ್ಲಿ 4ನೇ ಜೀವನದ ಒಂದು ಸತ್ಯಾಂಶ. ಮತ್ಸರ ಪ್ರತಿ ಮಾನವನಿಗೂ ಇದೆ. ಅದನ್ನು ನಿಭಾಯಿಸುವುದು ಹೇಗೆ, ಅದನ್ನು ಪರಿಹರಿಸುವುದು ಹೇಗೆ ಎಂಬುದನ್ನು ತಿಳ್ಕೊಳ್ಳುವಾಗ ಆ ವ್ಯಕ್ತಿ ಜಯಶಾಲಿಯಾಗಿ ಜೀವನವನ್ನು ಸಾಧಕವಾಗಿ ಉಪಯೋಗಿಸುವಂಥ ಒಂದು ಶೈಲಿಯನ್ನು ಅಥವಾ ಸಾಮರ್ಥ್ಯವನ್ನು ಕಲಿಯೋದಕ್ಕೆ ಆಸ್ಪದ. ಆದರೆ ಈ ಒಂದು ಮತ್ಸರದ ಬಗ್ಗೆ ಹೇಳಿಬಿಟ್ಟು ಇದು ಕೂಡ ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಎಂಬುದಾಗಿ. 6ನೇ ವಚನ, ಅದರಲ್ಲಿ ಜೀವನದ ಮತ್ತೊಂದು ಸತ್ಯಾಂಶವನ್ನು ನಾವು ನೋಡ್ಬೋದು. ಅದೇನೆಂದರೆ ನೆಮ್ಮದಿಯ ಸೆರೆ. ಹೌದು, ಇದನ್ನು ಓದುವಾಗ ನನಗೆ ನೆನಪಾಗುವ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಚನದಲ್ಲಿ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ನೆಮ್ಮದಿ ಅಥವಾ ವಿಶ್ರಾಂತಿಯನ್ನು ಕೊಡುವೇನು ಅಂತ ಹೇಳಿಬಿಟ್ಟು, ನನ್ನ ನೊಗವನ್ನು ಹೊತ್ಕೊಡ್ರಿ ಎಂಬುದಾಗಿ ಯೇಸು ಕರ್ತನು ಹೇಳಿದಾಗ ಅದು ಒಂದು ಚಿಕ್ಕ ಸೆರೆ ಇದ್ದಂಗೆ
ಹೇಳ್ಬೋದು, ಆದರೆ ಅದು ಅಗತ್ಯವಾದಂಥ ಅನುಭವ. ಸರಿ, ಹಾಗೆ ನಾವು 4ನೇ ಅಧ್ಯಾಯವನ್ನು ಮುಂದುವರಿಸೋಣ. ಜೀವನದಲ್ಲಿ ಇರುವಂಥ ಇನ್ನೊಂದು ಸಂಗತಿ 8ನೇ ವಚನದಲ್ಲಿ ಏನಂದರೆ ಪ್ರಯಾಸ, ಹಿಂಸೆ, ಸಂತೈಸುವಿಕೆ, ಮತ್ಸರ, ನೆಮ್ಮದಿ. ಈಗ ನೋಡಿದರೆ ಪ್ರಯಾಸ, ಶ್ರಮೆ ಪಡಬೇಕು. ಹೌದು, ಅದರ ಬಗ್ಗೆ ಒಂದು ವೇಳೆ ತೃಪ್ತಿ ಇಲ್ಲದೆ ಹೋಗ್ಬೋದು, ಆದರೂ ಕೂಡ ಪ್ರಯಾಸ ಇದೆ. ಪ್ರಯಾಸ ಪಡಬೇಕು, ದುಡಿಬೇಕು ಎಂಬುದಾಗಿ. ಮತ್ತು ಇನ್ನೊಂದು, ಇದು ಕೂಡ ವ್ಯರ್ಥ ಎಂಬುದಾಗಿ ಪ್ರಸಂಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 8ನೇ ವಚನದ 2ನೇ ಭಾಗದಲ್ಲಿ ಪ್ರಯಾಸ ಪಡ್ತಲೇ ಇರುವಂಥದ್ರ ಬಗ್ಗೆ ಇದು ವ್ಯರ್ಥ, ಕೇವಲ ಪ್ರಯಾಸವೇ ಸರಿ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು 9ನೇ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಅದು ನನಗೆ ಭಾಳ ಇಷ್ಟ. ಅದೇನಂತ ಹೇಳಿದರೆ, ಒಬ್ಬನಿಗಿಂತ ಇಬ್ಬರು ಲೇಸು. ಪ್ರಯಾಸ ಅಂತ ಮಾತಾಡಿಬಿಟ್ಟು ಈಗ ಅವರ ಪ್ರಯಾಸ ಅಂತ ಹೇಳ್ಬಿಟ್ಟು, ಅಂದರೆ ಇಬ್ಬರ ಪ್ರಯಾಸದ ಬಗ್ಗೆ ಇಲ್ಲಿ ನೋಡ್ತೇವೆ. ಅಂದರೆ ಒಂದು ಸಮುದಾಯ, ಒಂದು ಕುಟುಂಬವನ್ನು ಸೂಚಿಸ್ತದೆ. ಜೀವನ ಅಂದರೆ ಒಬ್ಬಂಟಿಗರಾಗಿ ಏಕಪರ ವ್ಯಕ್ತಿಯಾಗಿರುವಂಥದ್ದಲ್ಲ, ಅದು ಕೌಟುಂಬಿಕವಾಗಿ, ಸಾಮೂಹಿಕವಾಗಿ, ಸಭೆಯಾಗಿ, ಸಮಾಜವಾಗಿ ಇರುವಂಥದ್ದು. ಯಾಕೆ ಎಂಬಂಥ ಕಾರಣ ನಾವು ನೋಡುವಾಗ, ಒಬ್ಬರಿಗಿಂತಲೂ ಇಬ್ಬರು ಲೇಸು ಎಂಬುದಾಗಿ ಈ ಮಾತನ್ನು ಹೇಳಿಬಿಟ್ಟ ಮೇಲೆ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಹೌದು, ಒಂದು ಲಾಭ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ಮಾತು. ಅದು ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 18ನೇ ವಚನ ನಾವು ನೋಡುವಾಗ, 18, 19ನೇ ವಚನ ನೋಡಿಕೊಳ್ಳುವಾಗ ಈ ರೀತಿಯಾಗಿದೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಹೌದು, ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ, ಅದು ಯಾವುದು? ಒಂದೇ ಮನಸ್ಸುಳ್ಳವರಾಗಿರುವಂಥದ್ದು ಯಾವುದಾದ್ರೂ ಒಂದು ವಿಷಯದಲ್ಲಿ, ಆ ವಿಷಯ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು. ಈಗ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗಿರ್ಬೋದು. ಯಾಕಂತ ಹೇಳಿದರೆ, ಅವರ ಪ್ರಯಾಸಕ್ಕೆ ಒಳ್ಳೆ ಲಾಭ. ಒಬ್ಬರೇ ಪ್ರಯಾಸ ಪಡೋದಕ್ಕಿಂತಲೂ ಇಬ್ಬರು ಒಂದು ಮನಸ್ಸಿಂದ ದೇವರನ್ನು ಪ್ರಾರ್ಥನೆಯಲ್ಲಿ ಕೇಳಿಕೊಳ್ಳುವಾಗ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಸರಿ, ಇನ್ನೊಂದು ಕಾರಣ ಕೂಡ ಅಲ್ಲಿ ಕೊಡಲಾಗಿದೆ 10ನೇ ವಚನದಲ್ಲಿ. ಪ್ರಸಂಗಿ 4ನೇ ಅಧ್ಯಾಯ ಮತ್ತು 10ನೇ ವಚನ. ಜೀವನದ 12 ಸತ್ಯಾಂಶಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. 12 ಫ್ಯಾಕ್ಟ್ಸ್ ಆಫ್ ಲೈಫ್ ಈ 4ನೇ ಅಧ್ಯಾಯದಲ್ಲಿ. ಈಗ 8ನೇದು 10ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಬಿದ್ದಾಗ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ವಾವ್! ಇಬ್ಬರು ಪ್ರಯಾಸ ಅಷ್ಟೇ ಅಲ್ಲ, ಒಬ್ಬರಿಗೊಬ್ಬರು ಉತ್ತೇಜನ ಕೂಡ. ಸಭೆ ಅಂದರೆ ಇಬ್ಬರು ಮೂವರು ಒಂದೇ ಮನಸ್ಸುಳ್ಳವರಾಗಿರುವಂಥದ್ದು ಸಭೆ. ಹಾಗಾದರೆ ಆ ಏಕ ಮನಸ್ಸು ಭಾಳ ಒಳ್ಳೆಯದು, ಭಾಳ ಪ್ರಾಮುಖ್ಯ. ಒಂದೇ ಮನಸ್ಸು ಇಲ್ಲದಂಥ ಸಭೆ ಅದು ದೊಡ್ಡ ಸಭೆಯಾದರೂ ಅದು ಸಭೆಯಾಗಿರಲಾರದು. ಸರಿ, ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕೂಡ ಇಬ್ಬರು ವ್ಯಕ್ತಿಗಳ ಮಹತ್ವ ಏನಂದರೆ, ಇಬ್ಬರು ಸೇರಿ ಪ್ರಯಾಸ ಪಡ್ಬೋದು. ಇಬ್ಬರು ವ್ಯಕ್ತಿಗಳ ಮಹತ್ವ ಏನಂದರೆ, ಒಬ್ಬರು ಬಿದ್ದಾಗ ಇನ್ನೊಬ್ಬರು ಎತ್ತಬಹುದು. ಭಾಳ ಪ್ರಾಮುಖ್ಯ. ಆ ಇನ್ನೊಬ್ಬ ವ್ಯಕ್ತಿ ಇಲ್ಲದಿದ್ದರೆ ಏನಾಗ್ಬೋದು? ಆ ಬಿದ್ದವರ ಗತಿ ದುರ್ಗತಿ. ಇನ್ನೊಂದು ಸರಿ ಹೇಳ್ತೀನಿ, ಒಬ್ಬ ವ್ಯಕ್ತಿ ಬಿದ್ದಾಗ ಮತ್ತೊಬ್ಬ ವ್ಯಕ್ತಿ ಇಲ್ಲದಿದ್ದರೆ ಆ ಬಿದ್ದ ವ್ಯಕ್ತಿಯ ಗತಿ ದುರ್ಗತಿ. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಪ್ರಾಯೋಗಿಕ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಆತ್ಮಿಕವಾಗಿ ಕೂಡ ನಾವು ತೆಗೆದುಕೊಳ್ಬೋದು. 11ನೇ ವಚನ 4ನೇ ಅಧ್ಯಾಯ
ಪ್ರಸಂಗಿಯ ಗ್ರಂಥ 11ನೇ ವಚನದಲ್ಲಿ, ಒಬ್ಬನ ಮಗ್ಗುಲಲ್ಲಿ ಒಬ್ಬನು ಮಲಗಿಕೊಂಡ್ರೆ ಇಬ್ಬರಿಗೂ ಬೆಚ್ಚಗಾಗುವುದು. ಅಂದರೆ ಆ ಬೆಚ್ಚತನ ಆತ್ಮಿಕವಾಗಿ ಕೂಡ ಇದು ಅನ್ವಯ ಆಗ್ತದೆ. ಅದೇನೆಂದರೆ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿದ್ದರೆ ಆತ್ಮಿಕ ಬೆಚ್ಚತನ ಅವರಲ್ಲಿ ಉಂಟಾಗುತ್ತೆ. ಹೌದು, ಇದು ಬಹಳ ಪ್ರಾಮುಖ್ಯ ಅನ್ನಿಸ್ತದೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕೊನೇ ದಿನ ಇದ್ದಾಗ ಭೂಮಿಯಲ್ಲಿ ಶಿಷ್ಯರ ನಡುವೆ ಯಾರು ದೊಡ್ಡವರು ಎಂಬಂಥ ಒಂದು ವಾದ ಉಂಟಾಯ್ತಂತೆ. ಯಾಕಂದರೆ ಒಮ್ಮನಸ್ಸು ಇರಲಿಲ್ಲ. ಇನ್ನೊಂದು ಸರಿ ಹೇಳ್ತೀನಿ, ಒಮ್ಮನಸ್ಸು ಇರಲಿಲ್ಲ ಶಿಷ್ಯರಲ್ಲಿ. ಅದಕ್ಕೆ ಒಂದು ಕಾರಣ ಇರ್ಬೋದು, ಏನಂದರೆ ಪವಿತ್ರಾತ್ಮನ ಇನ್ನೂ ಕೊಡಲ್ಪಟ್ಟಿರಲಿಲ್ಲ. ಆದರೆ ಈಗ ಪವಿತ್ರಾತ್ಮನು ಕೊಡಲ್ಪಟ್ಟಿರೋದ್ರಿಂದ ಪವಿತ್ರಾತ್ಮನ ಮುಖಾಂತರವಾಗಿ ಅನ್ಯೋನ್ಯತೆ. 2 ಕೊರಿಂಥ 13ನೇ ಅಧ್ಯಾಯ 14ನೇ ವಚನದಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೊಂದಿಗಿರಲಿ ಎಂಬುದಾಗಿ. ಆ ರೀತಿಯೇ ಸಭೆ ಕಟ್ಟಲ್ಪಡುವಂಥದ್ದು. ಪವಿತ್ರಾತ್ಮನು, ಇಬ್ಬರು ವ್ಯಕ್ತಿಗಳು, ಕಡೆಗೆ ನೋಡುವಾಗ 3 ಹುರಿಯ ಹಗ್ಗ. ವಾವ್! ಅದು ಗಂಡ ಹೆಂಡತಿ ಇರ್ಬೋದು, ಅಥವಾ ಇಬ್ಬರು ವ್ಯಕ್ತಿಗಳು ಒಂದಾಗಿರುವಂಥವರಾಗಿರ್ಬೋದು, ಸೇವೆ ಮಾಡುವಂಥ ಕ್ಷೇತ್ರದಲ್ಲಿ ಇರ್ಬೋದು, ಸಭಾ ಪ್ರಾರಂಭದಲ್ಲಿರ್ಬೋದು. 3 12ನೇ ವಚನ 4ನೇ ಅಧ್ಯಾಯದಲ್ಲಿ ಈ 10ನೇ ಜೀವನದ ಸತ್ಯಾಂಶವನ್ನು ನಾವು ನೋಡ್ತೀವಿ. ಜೀವನ ಚಿಕ್ಕದೇ, ಆದರೆ ಅದರಲ್ಲಿ ಚೊಕ್ಕತನ ಇದೆ. ಯಾವಾಗ ಏಕ ಮನಸ್ಸು ಇರುವಾಗ, ಯಾವಾಗ ದೇವರನ್ನು, ಆ ಇಬ್ಬರು ನಡುವೆ ದೇವರನ್ನು ಕೂಡ, ಮತ್ತಾಯ 18:20ನೇ ವಚನ, ಎಲ್ಲಿ 2-3 ಸೇರಿರ್ತಾರೋ ಅವರ ನಡುವೆ ನಾನಿದ್ದೇನೆ. ಇಬ್ಬರು ಈಗಾಗಲೇ ಸೇರಿದ್ದಾರೆ, ಮಿನಿಮಮ್ ಕನಿಷ್ಠ ಪಕ್ಷ ಅವರ ನಡುವೆ ಕರ್ತನಾದ ಯೇಸು ಸೇರುವಾಗ 3 ಹುರಿಯ ಹಗ್ಗ. ಸರಿ, 13ನೇ ವಚನದಲ್ಲಿ ಜೀವನದ 11ನೇ ಒಂದು ಸತ್ಯಾಂಶ ಇದೆ. ಅದೇನಂತ ಹೇಳಿದರೆ, ಎಚ್ಚರದ ಮಾತಿಗೆ ಕಿವಿಗೊಡುವಂಥದ್ದು. ಕೆಲವರು ಕಿವಿಗೊಡೋದಿಲ್ಲ. ಇಲ್ಲಿ ಒಬ್ಬ ಮೂರ್ಖನಾದ ಮುದಿ ಅರಸನ ಬಗ್ಗೆ ಒಂದು ದೃಷ್ಟಾಂತ ಕೊಡ್ತೇವೆ. ಆದರೆ ಜೀವನದಲ್ಲಿ ನಾವು ಕಿವಿಗೊಡಬೇಕು. ಕೊಡದಿದ್ದರೆ ಏನಾಗ್ತದೆ? ನಕಾರಾತ್ಮಕವಾದ ಪರಿಣಾಮ. ಕೊಟ್ಟರೆ ಏನಾಗ್ತದೆ? ಸಕಾರಾತ್ಮಕವಾದ ಪರಿಣಾಮ. ಅದಾದ ನಂತರ 16ನೇ ವಚನದಲ್ಲಿ ಆಧಿಪತ್ಯಕ್ಕೆ ಅಥವಾ ಆಳಿಕೆಯ ಬಗ್ಗೆ, ನಾಯಕರ ಬಗ್ಗೆ ಕೂಡ. ಜೀವನ ಅನ್ನುವಂಥದ್ದು, ಜೀವನದಲ್ಲಿ ಸತ್ಯಾಂಶ ನಾಯಕರು, ಕುಟುಂಬದಲ್ಲಿ ನಾಯಕರು, ಸಭೆಯಲ್ಲಿ ನಾಯಕರು, ಕೆಲಸ ಕ್ಷೇತ್ರದಲ್ಲಿ ನಾಯಕರು, ದೇಶದಲ್ಲಿ ಕೂಡ ನಾಯಕರು. ಆದ ಕಾರಣ ಆ ಒಂದು ನಾಯಕರು, ಹೌದು, ಜ್ಞಾನಿಯಾಗಿರುವಂಥ ಒಂದು ಯವನಸ್ಥರೇ ಆಗಿದ್ದರೂ ಕೂಡ ಅದು ಆಶೀರ್ವಾದದಾಯಕವಾದದ್ದು. ಆಗ ಜೀವನ ಸುಗಮವಾಗ್ತದೆ. ಹೀಗೆ ನಾವು ಜೀವನದ 12 ಸತ್ಯಾಂಶಗಳನ್ನು ನಾವು ನೋಡ್ಕೊಂಡಿದ್ವಿ. ಅದು ಇನ್ನೂ ಭಾಳ ಇದೆ, ಆದರೆ 4ನೇ ಅಧ್ಯಾಯ ಪ್ರಸಂಗಿಯಲ್ಲಿ ಇದನ್ನು ನೋಡ್ತೇವೆ. ಇದು ದೈವಿಕವಾದಂಥ ಒಂದು ಚಿಕ್ಕ ಸಂದೇಶವಾಗಿ ನಾವು ತೆಗೆದುಕೊಳ್ಳೋಣ. ಪ್ರಸಂಗಿ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.